Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗ ಪೂರ್ತಿ ರಾಜಕೀಯ ನಡೀತಾ ಇರುವಂತದ್ದು ದೆಹಲಿಯಲ್ಲಿ. ಯಾಕಂದ್ರೆ ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರಾಜಕೀಯ ಚಟುವಟಿಕೆಗಳು ಗೆರಗೆದಿರ್ತಾ ಇವೆ, ಬೆಳವಣಿಗೆಗಳು ಆಗ್ತಾನೆ ಇವೆ. ಒಂದು ರೀತಿ IPL ಫೈನಲ್ ಮ್ಯಾಚ್ ನೋಡೋ ತರ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಯಾರ ಕೈ ಮೇಲಾಗತ್ತೆ, ಯಾರು ಗೆಲ್ತಾರೆ ಅಥವಾ ಯಾರು ಸೋಲ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಇಂಥದ್ದೇ ಒಂದಷ್ಟು ಚರ್ಚೆಗಳು ನಡೀತಾ ಇವೆ. ಈಗ ನೋಡಿ, ಒಂದೇ ವಿಮಾನದಲ್ಲಿ ನಿತೀಶ್ ಮತ್ತು ತೇಜಸ್ವಿ ಯಾದವ್ ಹೋಗ್ತಾ ಇದ್ದಾರೆ. ವಿಮಾನದ ಮುಂದಿನ ಸೀಟ್ನಲ್ಲಿ ನಿತೀಶ್ ಕುಮಾರ್ ಇರ್ತಾರೆ, ಅವ್ರ ಹಿಂದಿನ ಸೀಟ್ನಲ್ಲಿ ತೇಜಸ್ವಿ ಯಾದವ್ ಇರ್ತಾರೆ. ಸೊ ಸೀಟ್ ಬುಕ್ ಆಗಿದೆ, ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಕುತೂಹಲಕ್ಕೆ ಎಡೆ ಮಾಡ್ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಬ್ರೀಗ ಇಂಡಿ ಮೈತ್ರಿಕೂಟದಲ್ಲಿದ್ದಾರೆ, ಇನ್ನೊಬ್ರು NDA ಸಪೋರ್ಟ್ ನಲ್ಲಿದ್ದಾರೆ. ಸೊ ಇವರಿಬ್ರು ಏನಾದ್ರೂ ಅದಲು ಬದಲಾಗ್ತಾರ, ಇವ್ರು ಆ ಕಡೆ ಅವ್ರು ಈ ಕಡೆ ಬರುವಂತ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸಾಧ್ಯತೆಗಳೇನಾಗಿದೆಯಾ ಅಥವಾ ಇಬ್ರು ಒಂದೇ ಕಡೆ ಸೇರ್ಕೊಳ್ಳುವಂತ ಒಂದು ಸಾಧ್ಯತೆಗಳಿದೆಯಾ? ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಗಳಿವೆ. ನೋಡಿ, ಇಲ್ಲಿ ದೃಶ್ಯಗಳನ್ನ ಒಳಗಡೆ ದೃಶ್ಯಗಳು ಸಿಕ್ಕಿದೆ. ಲಭ್ಯವಾಗಿರುವಂತಹ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂತಹ ಈ ದೃಶ್ಯಗಳು ಫ್ಲೈಟ್ನ ಒಳಭಾಗದ ದೃಶ್ಯಗಳು. ಮುಂಭಾಗದಲ್ಲಿ ನಿತೀಶ್ ಕುಮಾರ್ ಅವರು ಹಸನ್ಮುಖಿಯಾಗಿದ್ದಾರೆ. ಅಫ್ಕೋರ್ಸ್ ಅವರ JDU ಉತ್ತಮ ಸಾಧನೆಯನ್ನು ಮಾಡಿದೆ, ಒಳ್ಳೊಳ್ಳೆ ಕ್ಷೇತ್ರಗಳನ್ನು ಈಗಾಗಲೇ ಗೆದ್ಕೊಂಡಿದ್ದಾರೆ ನಿತೀಶ್ ಕುಮಾರ್. ಇನ್ನೊಂದು ಕಡೆ ಹಿಂದೆ ತೇಜಸ್ವಿ ಯಾದವ್. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಕಮಾಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ RJDಯಿಂದ. ಬಟ್ ಸ್ಟಿಲ್ NDA ಮೈತ್ರಿಕೂಟದಲ್ಲಿರುವಂತಹ ತೇಜಸ್ವಿ ಯಾದವ್ ಒಂದು ಎಡ್ಜ್ ಇದೆ. ಸದ್ಯಕ್ಕೆ ನೋಡೋಣ, ಬಹುಶಃ ಏನಾದರೂ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ರ ಬಗ್ಗೆ ಕಸರತ್ತುಗಳು ನಡೀತವೆ. ನೋಡಿ, ಇಲ್ಲಿ ಹಿಂದೆ ತೇಜಸ್ವಿ ಯಾದವ್ ಅವರು ಕೂತಿದ್ರೆ, ಮುಂದೆ ನಿತೀಶ್ ಕುಮಾರ್ ಅವರು ಕೂತಿದ್ದಾರೆ. ಒಂದೇ ವಿಮಾನದಲ್ಲಿ, ವಿಶೇಷ ವಿಮಾನದಲ್ಲಿ ಈಗ ದೆಹಲಿಗೆ ಹೊರಟಿರುವಂತಹ ಇಬ್ಬರು ನಾಯಕರು. ಬಿಹಾರದ ಈ ಇಬ್ಬರು ನಾಯಕರ ಮೇಲೆ ಈಗ NDA ಮತ್ತು ಇಂಡಿಯಾ ಎರಡೂ ಕೂಡ ಕಣ್ಣಿಟ್ಟಿದೆ. ದೆಹಲಿಯತ್ತ ಈಗ NCP ಮುಖ್ಯಸ್ಥ ಶರದ್ ಪವಾರ್ ಅವರು ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಪುತ್ರಿ ಸುಪ್ರಿಯಾ ಸುಳೆ ಜೊತೆಗೆ ದೆಹಲಿಯತ್ತ ಪ್ರಯಾಣ ಬೆಳೆಸಿರುವಂತಹ ಶರದ್ ಪವಾರ್, ಮುಂಬೈನಿಂದ ದೆಹಲಿಯತ್ತ ಈಗ ಶರದ್ ಪವಾರ್ ಪ್ರಯಾಣ ಬೆಳೆಸಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ಗಮನಿಸಬಹುದು. ಈಗ ಶರದ್ ಪವಾರ್ ಅವರು ಹೊರಟಿರುವಂತಹ ದೃಶ್ಯಗಳು, ಸುಪ್ರಿಯಾ ಸುಳೆ ಅವ್ರ ಜೊತೆಗೆ ಹೊರಟಿರುವಂತಹ ಶರದ್ ಪವಾರ್. ಒಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಒಂದಷ್ಟು ಬೆಳವಣಿಗೆಗಳು ಇನ್ನು ಸಂಜೆ ವೇಳೆಗೆ ಒಂದಷ್ಟು ಚಿತ್ರಣ ಸಿಗುವಂತಹ ಸಾಧ್ಯತೆಗಳಿವೆ. ಇನ್ನು ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಈಗ BJP ಕಸರತ್ತುಗಳನ್ನು ಆರಂಭ ಮಾಡಿದೆ. ಈಗ ದೆಹಲಿಗೆ ಬರುವಂತೆ NDAದಲ್ಲಿರುವಂತಹ ಮಿತ್ರ ಪಕ್ಷಗಳಿಗೆ ಬುಲಾವ್ ಕೂಡ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಈಗ ಮೋದಿ 3.0 ಸರ್ಕಾರ ರಚನೆಗೆ ಕಸರತ್ತು ನಡೀತಾ ಇದೆ. ದೆಹಲಿಗೆ ಬನ್ನಿ ಅಂತ ಹೇಳಿ ಈಗಾಗಲೇ NDAದಲ್ಲಿರುವಂತಹ ಮಿತ್ರ ಪಕ್ಷಗಳಿಗೆ ಬುಲಾವ್ ಹೋಗಿದೆ. ಇವತ್ತು ದೆಹಲಿಗೆ ನಿತೀಶ್ ಕುಮಾರ್ ಹೋಗ್ತಾರೆ. ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ ಈಗಷ್ಟೇ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದ್ರು, ನಾವು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅನ್ನುವಂಥ ಒಂದು ವಿಚಾರವನ್ನ. ಇನ್ನು ನಿತೀಶ್ ಕುಮಾರ್ ಮತ್ತು ನಾಯ್ಡು ನಿರ್ಧಾರ ಏನಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೋದಿ ಮತ್ತು ಅಮಿತ್ ಶಾ ಇಬ್ಬರನ್ನು ಕೂಡ ಭೇಟಿ ಆಗ್ತಾ ಇರುವಂತಹ ಈ ಇಬ್ಬರು ನಾಯಕರು ಮಾತುಕತೆಯನ್ನು ನಡೆಸ್ತಾರೆ. ಇವತ್ತು ಮಾಜಿ CM HD ಕುಮಾರಸ್ವಾಮಿ ಕೂಡ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಈಗ 3.0 ಸರ್ಕಾರ, BJP 3.0 ಅನ್ಬಹುದು ಅಥವಾ ಮೋದಿ 3.0 ಅನ್ಬಹುದು. ಮೂರನೇ ಬಾರಿಗೆ ಗದ್ದುಗೆ ಇರೋದಕ್ಕೆ BJP ಈಗ ರೆಡಿಯಾಗಿದೆ. ಆದರೆ ಈಗಿರುವಂಥ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ TDP ಮತ್ತು ನಿತೀಶ್ ಕುಮಾರ್ ಅವರ JDU ಯಾವ ಒಂದು ನಿರ್ಧಾರಗಳನ್ನು ತಗೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ. ನಿತೀಶ್ ಕುಮಾರ್ ಏನು ನಿರ್ಧಾರವನ್ನು ಮಾಡ್ತಾರೆ, ಚಂದ್ರಬಾಬು ನಾಯ್ಡು ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಸಭೆ, ಅಂದರೆ ಎರಡನೇ ಬಾರಿಯ ಸರ್ಕಾರ ಏನಿದೆಯಲ್ಲ ಅದು ಕೊನೆಯ ಕ್ಯಾಬಿನೆಟ್ ಸಭೆ ನಡೆಸ್ತಾರೆ. ಈಗ ನೆಕ್ಸ್ಟ್ ಮತ್ತೆ ಮೂರನೇ ಬಾರಿ ಸರ್ಕಾರ ರಚನೆ ಆದಮೇಲೆ ನಡೆಯುವಂಥ ಒಂದು ಕ್ಯಾಬಿನೆಟ್ ಸಭೆ ಬಳಿಕ ರಾಷ್ಟ್ರಪತಿಯನ್ನ ಭೇಟಿ ಆಗ್ತಾರೆ ಪ್ರಧಾನಿ. ಈಗಿರುವಂತಹ ಕೆಲವೊಂದಷ್ಟು ಪ್ರೊಸೀಜರ್ಸ್, ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಕೊಡಬೇಕು. ಯಾಕಂದ್ರೆ ಇದನ್ನ ಈಗ ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ಸರ್ಕಾರ, ಹೊಸ ಸರ್ಕಾರ ರಚನೆ ಆಗಬೇಕು. ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಮೀಟನ್ನು ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ NDA ಮಿತ್ರ ಪಕ್ಷಗಳ ಒಂದು ಸಭೆ ಕೂಡ ನಡೆಸ್ತಾರೆ. ಸೊ ಅದರ ಮಧ್ಯದಲ್ಲಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಸಹಜವಾಗಿ ಸರ್ಕಾರ ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ರಾಷ್ಟ್ರಪತಿಗಳು ಆಹ್ವಾನವನ್ನು ಕೊಡ್ತಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸಹಜವಾಗಿ ಈಗ BJP ಇರೋದ್ರಿಂದಾಗಿ BJPಗೆ ಸಹಜವಾದಂಥ ಒಂದು ಮೊದಲ ಆಹ್ವಾನ ಹೋಗುತ್ತೆ. ಸೊ ಹಾಗಾಗಿ BJP ಆ ಆಹ್ವಾನವನ್ನು ಸ್ವೀಕರಿಸಿ ನಂತರ NDA ಮಿತ್ರ ಪಕ್ಷಗಳ ಜೊತೆಗೆ ಎಲ್ಲವೂ ಕೂಡ ಮಾತನಾಡಿಕೊಂಡು ಅವರನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೊಮ್ಮೆ ಮೂರನೇ ಬಾರಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.